Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube ಚಾನೆಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಟೈಟಾನಿಕ್. ಈ ಸಿನಿಮಾ ರಿಲೀಸ್ ಆಗಿರೋದು 1997. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಜೇಮ್ಸ್ 33. ದೀನ ಸಮುದ್ರದ ತಳದಲ್ಲಿ ಹೂತು ಹೋಗಿರೋ ಆ ಹಡಗಿನ ಒಳಗೆ ರೋಬೋಟ್ ಯಂತ್ರಗಳನ್ನು ಕಳುಹಿಸಿ ಅವರು ಪ್ರತಿಯೊಂದು ಮೂಲೆಯನ್ನು ಜಾಲಾಡುತ್ತಾರೆ. ನೀವು ಒಮ್ಮೆ ಯೋಚಿಸಿ ನೋಡಿ, ಅಷ್ಟು ಆಳದಲ್ಲಿ ಕತ್ತಲೆಯಲ್ಲಿ ಆ ಹಡಗು ಎಷ್ಟು ಕಾರವಾಗಿ ಭಯಾನಕವಾಗಿ ಕಾಣುತ್ತಿರಬಹುದು ಅಲ್ವಾ? ಅಲ್ಲಿ ಅವರಿಗೆ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ ಸಿಗುತ್ತೆ. ಅಜಿತ್ ಪೆಟ್ಟಿಗೆ ಸಂಶೋಧನಾ ತಂಡದ ನಾಯಕನಿಗೆ ಆ ಪ್ಲಾಸ್ಟಿಕ್ ಪೆಟ್ಟಿಗೆಯನ್ನು ನೋಡಿದ ಕೂಡಲೇ ತಾನು ಹುಡುಕುತ್ತಿದ್ದ ಹಾರ್ಟ್ ಆಫ್ ದಿ ಓಷನ್ ವಜ್ರ ಸಿಕ್ಕೇ ಬಿಟ್ಟಿತು ಅನ್ನೋ ಸಂಭ್ರಮ. ಜಮೀನು ತಿನ್ನೋ ತರ ಒಂದು ಫೀಲಿಂಗ್. ಆದರೆ ಆ ಪೆಟ್ಟಿಗೆಯನ್ನು ತೆರೆದಾಗ ಅಲ್ಲಿ ಸಿಗೋದು ಬರೀ ಮೊಸರು ಮತ್ತು ಒಂದು ಹಳೆಯ ಡೈರಿ ಮಿಲ್ಕ್ ಮಾತ್ರ. ಆದರೆ ಆ ಡೈರಿಯ ಒಳಗಿದ್ದ ಒಂದು ಚಿತ್ರ ಇಡೀ ಪ್ರಪಂಚವನ್ನೇ ಬೆರಗುಗೊಳಿಸುತ್ತೆ. ಫುಲ್ ಗಾಬ್ರಿ. ಅದು ಒಬ್ಬ ಸುಂದರ ಆಂಟಿ ಚಿತ್ರ. ಅವಳ ಕೊರಳಲ್ಲಿ ಅದೇ ವಜ್ರದ ಹಾರ ನೇತಾಡುತ್ತಿರುತ್ತದೆ. ಈ ಸುದ್ದಿ ಸ್ಯಾಮ್ಸಂಗ್ ಟಿವಿಯಲ್ಲಿ ಪ್ರಸಾರವಾಗುತ್ತೆ. ಇದನ್ನು ನೋಡುತ್ತಿರುವ 100 ವರ್ಷದ ಮುದುಕಿ ಬೇರೆ ಯಾರೂ ಅಲ್ಲ, ಆ ಚಿತ್ರದಲ್ಲಿದ್ದ ಅದೇ ಸುಂದರಿ ರೋಸ್ ಫೋಟೋವಲ್ಲಿ ನೋಡಿದ ಆಂಟಿ. ತಕ್ಷಣ ಅವಳು ಸಂಶೋಧಕರಿಗೆ ಫೋನ್ ಮಾಡಿ, ಆ ಚಿತ್ರದಲ್ಲಿರೋದು ನಾನೇ ಎಂದು ಹೇಳಿದಾಗ ಅವರಿಗೆ ನಂಬಲು ಸಾಧ್ಯವಾಗುವುದಿಲ್ಲ. ಶಾಕ್ ಆಗ್ಬಿಟ್ಟಿದೆ. ಆ ವಜ್ರದ ಬಗ್ಗೆ ತಿಳಿಯಲು ಅವರು ರೋಸ್ಲನ್ನು ಹಡಗಿಗೆ ಕರೆಯಿಸಿಕೊಳ್ಳುತ್ತಾರೆ. ತನ್ನ ಹಳೆಯ ಚಿತ್ರವನ್ನು ನೋಡಿದ ರೋಸ್ ಕಣ್ಣಲ್ಲಿ ರಕ್ತ ತುಂಬಿ ಬರುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕಥೆ. ರೋಸ್ ತನ್ನ 47ನೇ ವಯಸ್ಸಿನಲ್ಲಿ ಆ ಬೃಹತ್ ಟೈಟಾನಿಕ್ ಹಡಗನ್ನು ಏರಿದ್ದ ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾಳೆ. ಅವಳಿಗೆ ಅದು ಕನಸಿನ ಹಡಗಾಗಿರಲಿಲ್ಲ, ಬದಲಿಗೆ ಒಂದು ಉಸಿರುಗಟ್ಟಿಸುವ ಪರಪ್ಪನ ಅಗ್ರಹಾರದ ಜೈಲಿನಂತಿತ್ತು. ಯಾಕೆ ಗೊತ್ತಾ? ಒಂದೆಡೆ ಶ್ರೀಮಂತಿಕೆಯ ಅಹಂಕಾರದಲ್ಲಿದ್ದ ರೋಸ್ ಕುಟುಂಬವಾದರೆ ಇನ್ನೊಂದೆಡೆ ನಮ್ಮ ಕಥೆಯ ನಾಯಕ ಜಾಕ್ ಒಬ್ಬ ಬಡ ಕಲಾವಿದ, ಏಕಾಂಗಿ, ಕನಸುಗಾರ, ರಣಧೀರ, ಅಂಜದ ಗಂಡು, ಅಲೆಮಾರಿ. ಹೋಟೆಲ್ ಒಂದರಲ್ಲಿ WWF ಆಟ ಆಡಿ ಅದೃಷ್ಟವಶಾತ್ ಟೈಟಾನಿಕ್ನ 3rd ಕ್ಲಾಸ್ ದರ್ಜೆಯ ಟಿಕೆಟ್ ಗೆದ್ದು ಹಡಗು ಹೊರುತ್ತಾನೆ. ಅವನಿಗಿದ್ದ ಆಸ್ತಿಯಂದ್ರೆ ಕೇವಲ ಒಂದು ಸ್ಕೆಚ್ ಬುಕ್ ಮತ್ತು ಬಣ್ಣದ ಪೆನ್ಸಿಲ್ಗಳು ಮಾತ್ರ, ಕ್ಯಾಮ್ಲಿನ್ ಕಂಪನಿ ಪೆನ್ಸಿಲ್ಗಳು. ಒಂದು ಅಮಾವಾಸ್ಯೆ ರಾತ್ರಿ ತನ್ನ ಜೀವನದ ಜಿಗುಪ್ಸೆಯಿಂದ ರೋಸ್ ಹಡಗಿನ ಮೇಲಿಂದ ಸಮುದ್ರಕ್ಕೆ ಲಾಂಗ್ ಜಂಪ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತಾಳೆ. ಆಗ ಅಲ್ಲಿಗೆ ಎಂಟ್ರಿ ಕೊಡೋದು ನಮ್ಮ ಜಾಕ್. ಅವನು ಅವಳನ್ನು ತಾಳಲು ತಡೆಯಲು ಹೇಳುವ ಮಾತು ಎಷ್ಟು ಅದ್ಭುತವಾಗಿದೆ ಗೊತ್ತಾ? ನೀನು ಹಾರಿದರೆ ನಿನ್ನ ಲೈಫ್ ಇನ್ಶೂರೆನ್ಸ್ ಯಾರಿಗೆ ಹೋಗುತ್ತದೆ? ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ನಾನು ನಿನ್ನನ್ನು ಉಳಿಸಲು ಹಾರಬೇಕಾಗುತ್ತೆ ಎನ್ನುತ್ತಾನೆ. ಅಂತಿಮವಾಗಿ ಅವಳನ್ನು ಬದುಕಿಸುತ್ತಾನೆ. ಇಲ್ಲಿಂದ ಇಬ್ಬರ ನಡುವೆ ಒಂದು ಸುಂದರ ಸ್ನೇಹ ಶುರುವಾಗುತ್ತೆ. ಜಾಕ್ ಬಡವನಾದರೂ ಅವನ ಮನಸ್ಸು ಶ್ರೀಮಂತವಾಗಿತ್ತು. ರೋಸ್ಲ ಭಾವಿ ಪತಿ ಕ್ಯಾರಡನ್ ಒಬ್ಬ ಕಂಟ್ರಿ ಬ್ರೂಟ್, ಕಾಚಡ, ಕಂಟ್ರಿ ನನ್ಮಗ, ತಾಂಜಾ ಕ್ರೂರಿ ಮತ್ತು ಮಿಂಡ್ರಿ ಅಹಂಕಾರಿ. ಅವನು ಜಾಕ್ನನ್ನು ಇನ್ಸಲ್ಟಿಂಗ್ ಮಾಡಲು ಅವಮಾನಿಸಲು ಡಿನ್ನರ್ಗೆ ಕರೆಯುತ್ತಾನೆ. ಅಲ್ಲಿ ಇಡ್ಲಿ ವಡೆ, ಸಾಂಬಾರ್ ಹಾಗೂ ಟೀಟಿ ವಾಡೆ ಇರುತ್ತದೆ. ಆದರೆ ಜಾಕ್ ಅಲ್ಲಿಯೂ ತನ್ನ ವ್ಯಕ್ತಿತ್ವದಿಂದ ಎಲ್ಲರ ಮನಗೆಲ್ಲುತ್ತಾನೆ. ಆ ಸನ್ನಿವೇಶ ನೆನಪಿದೆಯೇ? ಹಡಗಿನ ಮುಂಭಾಗದಲ್ಲಿ ಜಾಕ್ ರೋಸ್ಲ ಕೈ ಹಿಡಿದು ಸುಂಟರ ಗಾಳಿಯಲ್ಲಿ ತೇಲುವಂತೆ ಮಾಡುವ ಆ ದೃಶ್ಯ. ಐ ಆಮ್ ಫ್ಲೈಯಿಂಗ್ ಜಾಕ್ ಎಂದು ರೋಸ್ ಕಿರುಚುವಾಗ ಪ್ರೇಕ್ಷಕರ ರೋಮಾಂಚನ ಹೇಳತೀರದು. ಆ ಕ್ಷಣದಲ್ಲಿ ಅವರು ಹಡಗಿನ ಮೇಲೆ ಇರಲಿಲ್ಲ, ಪ್ರೀತಿಯ ಲೋಕದಲ್ಲಿದ್ದರು. ನಂತರ ರೋಸ್ ಜಾಕ್ನಿಂದ ತನ್ನ ಒಂದು ನಗ್ನ ಚಿತ್ರವನ್ನು ವಜ್ರದ ಕಾಸಿನ ಹಾರ ಧರಿಸಿ ಬ್ಲೂ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅಲ್ಲಿ ಬಿಡಿಸಿಕೊಳ್ಳುತ್ತಾಳೆ. ಅದು ಅವರ ಪ್ರೀತಿಯ ಪರಮಾವಧಿಯಾಗಿತ್ತು. ಆದರೆ ವಿಧಿ ಸುಮ್ಮನಿರಲಿಲ್ಲ. ಹಡಗಿನ ವೈಸ್ ಕ್ಯಾಪ್ಟನ್ ಹಡಗಿನ ವೇಗವನ್ನು ಸ್ಪೀಡನ್ನು ಹೆಚ್ಚಿಸಲು ಆದೇಶ ನೀಡುತ್ತಾನೆ. ಇನ್ಸ್ಪೀಡ್ ಚೀಟ್ ಆಕ್ಟಿವೇಟ್ ಮಾಡಿ ಅತಿ ವೇಗದಲ್ಲಿದ್ದ ಟೈಟಾನಿಕ್ಗೆ ಎದುರಾಗಿ ಬಂದಿದ್ದು ಒಂದು ಬೃಹತ್ ಸುವರ್ಣಗಡ್ಡೆ, ಐಸ್ಬರ್ಗ್. ಇಂಜಿನ್ ರೂಮ್ನವರು ಎಷ್ಟೇ ಪ್ರಯತ್ನಿಸಿದರೂ ಹಡಗನ್ನು ತಿರುಗಿಸಲು ಸಾಧ್ಯವಾಗುವುದಿಲ್ಲ. ಟೈಟಾನಿಕ್ ಆ ಮಂಜುಗಡ್ಡೆಗೆ ಬಲವಾಗಿ ಡಿಕ್ಕಿ ಹೊಡೆಯುತ್ತೆ. ಹಡಗಿನ ತಳಭಾಗಕ್ಕೆ ಪೆಟ್ರೋಲ್ ನುಗ್ಗಲು ಶುರುವಾಗುತ್ತೆ. ಈ ಆತಂಕದ ನಡುವೆಯೂ ಕ್ಯಾಲಡನ್ ಕುತಂತ್ರ ಮಾಡಿ ಜಾಕ್ ವಜ್ರದ ಕುಮ್ಕಿ ಕದ್ದಿದ್ದಾನೆ ಎಂದು ಸುಳ್ಳು ದೂರು ನೀಡಿ ಅವನನ್ನು ಕೈಕೋಳ ಹಾಕಿ ಲಾಕ್ ಮಾಡಿಸುತ್ತಾನೆ. ಹಡಗು ಮುಳುಗುತ್ತಿದೆ ಎಂದು ತಿಳಿದಾಗ ರೋಸ್ ತನ್ನ ಜೀವದ ಹಂಗು ತೊರೆದು ಸೊಂಟದ ಮಟ್ಟಕ್ಕೆ ಬಂದಿದ್ದ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡುತ್ತಾ ಹೋಗಿ ಜಾಕ್ನನ್ನು ರಕ್ಷಿಸುತ್ತಾಳೆ. ಆ ದೃಶ್ಯ ನೋಡುವಾಗ ನಮಗೆ ಉಸೂಬಿಗಿ ಹಿಡಿದಂತಾಗುತ್ತೆ ಅಲ್ವಾ? ಭಾಗ 6. ಆರಂಭ. ಪ್ರೇಮದ ಆರಂಭ, ಅಂತ್ಯದ ಆರಂಭ. ದಿ ಸಿಂಕಿಂಗ್. ಹಡಗು ಒಂದೊಂದೇ ಭಾಗವಾಗಿ ಮುಳುಗುತ್ತಿರುತ್ತೆ. ಬದುಕಲು ಇರೋದು ಕೆಲವು ಲೈಫ್ ಬೋಟ್ಗಳು ಮಾತ್ರ. ಮೊದಲು ಹೆಂಗಸರಿಗೆ ಮತ್ತು ಚೈಲ್ಡ್ಗಳಿಗೆ ಆದ್ಯತೆ.
ರೋಸ್ಗೆ ಬೋಟ್ ಏರಲು ಅವಕಾಶ ಸಿಕ್ಕರೂ ಅವಳು ಜಾಕ್ನನ್ನು ಬಿಟ್ಟು ಹೋಗಲು ಒಪ್ಪುವುದಿಲ್ಲ. ಅವಳು ಬೋಟ್ನಿಂದ ವಾಪಸ್ ಹಡಗಿಗೆ ಹೈ ಜಂಪ್ ಜಿಗಿಯುವ ದೃಶ್ಯ ಪ್ರೀತಿಯ ಪರಾಕಾಷ್ಠೆ. ಕೊನೆಗೆ ಆ ಬೃಹತ್ ಹಡಗು ಎರಡಾಗಿ ಸೀಳಿಕೆರೆಯ ಆಳಕ್ಕೆ ಇಳಿಯುತ್ತದೆ. ಕೋಟ್ಯಾಂತರ ಜನರು ಕೊರೆಯುವ ಚಳಿಯ ನೀರಿನಲ್ಲಿ ಬಿದ್ದು ಅರಚಿಕೋ ನಗುತ್ತಾ ಕಿರುಚುತ್ತಿರುತ್ತಾರೆ. ಜಾಕ್ ಒಂದು ತಗಡು ತುಂಡಿನ ಮೇಲೆ ರೋಸ್ಲನ್ನು ಮಲಗಿಸುತ್ತಾನೆ, ದಿಂಬು ಹಾಸಿದ ಕೊಡುತ್ತಾನೆ. ಆದರೆ ಆ ತಗಡಿನ ತುಂಡು ಇಬ್ಬರ ಭಾರ ತಾಳುವಂತಿರಲಿಲ್ಲ. ಸಮುದ್ರದ ನೀರು ಎಷ್ಟು ಬಿಸಿಯಾಗಿತ್ತೆಂದರೆ ರಕ್ತ ಹೆಪ್ಪುಗಟ್ಟುವಂತಿತ್ತು. ಜಾಕ್ ರೋಸ್ ತಲೆ ಹಿಡಿದು ಮಾತು ಕೊಡಿಸಿಕೊಳ್ಳುತ್ತಾನೆ, ನೀನು ಬದುಕಬೇಕು, ಸುಖವಾಗಿ, ಜಾಲಿಯಾಗಿ, ಚಂಡಿಯಾಗಿ, ಉಣ್ಣಕೊಂಡು ತಿನ್ಕೊಂಡ ಬಾಳಬೇಕು ಎಂದು. ಸ್ವಲ್ಪ ಹೊತ್ತಿನ ನಂತರ ರಕ್ಷಣಾ ತಂಡ ಅಂದರೆ ಫೈರ್ ಎಂಜಿನ್ಸ್ ಬಂದಾಗ ರೋಸ್ ಜಾಕ್ನನ್ನು ಉಗ್ಡು ಎಬ್ಬಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಜಾಕಾಗಲೇ ಮಂಜುಗಡ್ಡೆಯಂತೆ ಹೆಪ್ಪುಗಟ್ಟಿ ನಿಗರ್ಕಂಡ್ಬಿಟ್ಟಿರುತ್ತಾನೆ. ರೋಸ್ ಕಣ್ಣೀರು ಹಾಕುತ್ತಾ ಸಂತೋಷದಿಂದ ಅವನ ಕೈಬಿಟ್ಟು ಅವನಿಗೆ ಕೊಟ್ಟ ಮಾತಿನಂತೆ ಬದುಕಲು ನಿರ್ಧರಿಸುತ್ತಾಳೆ. ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ವೃದ್ಧ ರೋಸ್ ತನ್ನ ಬಳಿಯೇ ಇಟ್ಟುಕೊಂಡಿದ್ದ ಆ ಅಮೂಲ್ಯವಾದ ವಜ್ರದ ಹಾರವನ್ನು ಕಮೋಡ್ಗೆ ಹಾಲಿವುಡ್ ಯಾತ್ರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್.